Hi all, welcome back to my channel. ಇದು day 7 of 11 days ಹನುಮಾನ್ ಚಾಲೀಸ ಸಂಕಲ್ಪ. ಆಸ್ ಯೂಶುವಲ್ ಬೆಳಗ್ಗೆ 4:20 ಆಗೋಗಿತ್ತು. ನಾನು ಸೋಮವಾರ ಎದ್ದೇಳೋ ಅಷ್ಟರಲ್ಲಿ ಮನೆ ದೇವ್ರ ವಾರ ಕೂಡ ಆಯಿತು ಸೋಮವಾರ. ಹಾಗೆ ಹನುಮಾನ್ ಚಾಲೀಸನ ಕೂಡ ಮಾಡ್ತಾ ಇದ್ವಿ ಎಂದು ಸ್ವಲ್ಪ ಬೇಗ ಎದ್ದೇಳಬೇಕಾಗಿತ್ತು. ಹಾಗೆ ಪ್ರಾಕ್ಟೀಸ್ ಆಗೋಗಿದೆ ಇವಾಗ ಬೇಗ ಎದ್ದು ಇದೇ ರೀತಿ ಇನ್ ಫ್ಯೂಚರ್ ಕೂಡ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ನನ್ನ ಒಂದು ರುಟೀನನ್ನು ಬೇರೆ ರೀತಿಯಲ್ಲಿ ಚೇಂಜಸ್ನ ಮಾಡ್ಕೋಬೇಕಾಗಿತ್ತು. ಈಗ ಸ್ಟಾರ್ಟಿಂಗ್ ಪೂಜೆ ಕೆಲಸ ಆಗಿರುತ್ತೆ, ಆವಾಗ ಬೇರೆ ರೀತಿ ನನ್ನ ಒಂದು ಹೆಲ್ತ್ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಹನುಮಾನ್ ಚಾಲೀಸ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಹೆಂಗೋ ಏನೋ ಚಾಲೀಸ ಹೇಳೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ ಅನ್ನೋ ಒಂಥರ ಭಯ ಇರುತ್ತೆ. ಅದು 7 ದಿನ ಯಾವ ಥರ ಕಳೀತು ಅಂತಲೇ ಗೊತ್ತಿಲ್ಲ. ಹಾಗೆ 6 ಗಂಟೆ ಒಳಗಾಗಿ ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ಮತ್ತೆ 6:20 ಒಳಗಾಗಿ ನಾನು ಹನುಮಾನ್ ಚಾಲೀಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಾನು ಫಸ್ಟೆಲ್ಲ ಅರ್ಲಿ ಮಾರ್ನಿಂಗ್ ಹೇಳ್ತಿದ್ದೆ, ಅಂದರೆ ವಾರ ಇದ್ದಾಗ ಮಾತ್ರ ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ ಥರ ಅರ್ಲಿ ಮಾರ್ನಿಂಗ್ ಹೇಳೋದು, ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದೆಲ್ಲ ಮಾಡ್ತಾಯಿದ್ದೆ. ಬಿಕಾಸ್ ಪಾಪನ ಇಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ಅಂತ. ಬಟ್ ಈಗ ಕಂಟಿನ್ಯೂಸ್ ಆಗಿ 11 ದಿನವೂ ಎದ್ದೇಳಬೇಕು ಅಂತ ಅಂದಾಗ ಸ್ವಲ್ಪ ಅನ್ನಿಸ್ತಾಯಿತ್ತು, ಅನ್ಈಸಿನೂ ಆಗ್ತಾಯಿತ್ತು. ಬಟ್ ಅದು ಆಲ್ರೆಡಿ ನನ್ನ ಮನಸ್ಸಿಗೆ ಮೈಗೆ ಹೋಗ್ಬಿಟ್ಟಿದೆ. ಇನ್ ಫ್ಯೂಚರ್ ಹೀಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ಡಿವೈನಿಟಿ ಆಗಿ ಪಾಸಿಟಿವಿಟಿ ಆಗಿರುತ್ತೆ ಅಂತ ಎಲ್ಲರೂ ಒಂದು ಸತಿ ಆದರೂ ಟ್ರೈ ಮಾಡಬೇಕಾಗತ್ತೆ. ಹಾಗೆ ಹನುಮಾನ್ ಚಾಲೀಸ, ಹನುಮಾನ್ಜಿ ನನ್ನನ್ನು ಕಾಪಾಡಲಿ ಅಂತ ಕೇಳ್ಕೊತೀನಿ.